ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ಕನ್ನಡ ಜನತೆಗೆ ಹಾಗೂ ನನ್ನನ್ನು ಪ್ರೀತಿಸುವಂತ ಎಲ್ಲರಿಗೂ ನಮಸ್ಕರಿಸುತ್ತಾ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ವೃಷಭ ರಾಶಿ ಲೈಫ್ ಟೈಮ್ ಭವಿಷ್ಯವನ್ನು ನೋಡೋಣ. ಇವ್ರದ್ದು ಹೇಗಿರುತ್ತದೆ, ಇವರ ಕಾರ್ಯಕ್ರಮಗಳೇನು, ಇವ್ರು ಹೇಗೆ ಬದುಕ್ತಾರೆ, ಇವರ ರೀತಿ ನೀತಿಗಳು ಹೇಗೆ, ಇವರ ಬಿಹೇವಿಯರ್ಸ್ ಹೇಗೆ, ಇವರು ಯಾರೊಂದಿಗೆ ಚೆನ್ನಾಗಿರ್ತಾರೆ, ಯಾರೊಂದಿಗೆ ಚೆನ್ನಾಗಿರಲ್ಲ, ಇವರಿಗೆ ಲಕ್ಕಿ ನಂಬರ್ ಯಾವುದು, ಯಾವ್ದು ನಂಬರ್ ಯೂಸ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಇವತ್ತು ಸಂಕ್ಷಿಪ್ತವಾಗಿ ನಾವು ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮೊದಲು ನನ್ನ ಕುಲ ದೇವತೆಯಾದಂತಹ ಲಕ್ಷ್ಮೀ ರಂಗನಾಥ ಸ್ವಾಮಿ, ಗವಿ ರಂಗನಾಥ ಸ್ವಾಮಿ, ಗುಂಡಪ್ಪ ಸ್ವಾಮಿಯ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ ನಾವು ನಿಮಗೆ ಹೇಳಿದ ಹಾಗೆ ನಾವು ಮೇಷರಾಶಿಯ ಲೈಫ್ ಟೈಮ್ ಭವಿಷ್ಯವನ್ನ ನೋಡಿದ್ದೀವಿ. ನೀವು ಒಳ್ಳೆ ಸ್ಪಂದನೆ ಕೂಡ ಕೊಟ್ಟಿದ್ದೀರಾ. ಒಂದು 7,500 ಜನ ಕೂಡ ನೋಡಿದ್ದಾರೆ. ಒಂದು 2-3 ತಿಂಗಳಲ್ಲಿ ತುಂಬಾ ಪರವಾಗಿಲ್ಲ, ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಂತ ಒಂದು ನಂಬಿಕೆ ಬರ್ತಾ ಇದೆ. ಹಾಗಾಗಿ ಇವತ್ತು ಈ 2ನೇ ರಾಶಿಯಾದಂತಹ ನಾವು ಮೇಷ ಆದ್ಮೇಲೆ ವೃಷಭ ರಾಶಿಯನ್ನ ನಾವು ತಗೊಳ್ಳೋಣ. ಇಂಗ್ಲಿಷ್ ಅಲ್ಲಿ ತೌರಸ್ ಅಂತ ಕರಿತೀವಿ. ತೌರಸ್ ಅಂದ್ರೆ ಇದರಲ್ಲಿ ಯಾವ ನಿಮಗೆ ಮೃಗಶಿರ ನಕ್ಷತ್ರ ಇರ್ಬೋದು, ರೋಹಿಣಿ ನಕ್ಷತ್ರ, ಕೃತಿಕಾ ನಕ್ಷತ್ರ ಇರ್ಬೋದು, ಇವರೆಲ್ಲ ಎಲ್ಲಿ ಬರ್ತಾರೆ? ವೃಷಭ ರಾಶಿಯಲ್ಲಿ ಬರ್ತಾರೆ. ವೃಷಭ ನಿಮ್ಗೆ ಹೇಳ್ತಾ ಇರೋದಾದ್ರೆ ವೃಷಭ ಅಂದ್ರೆ ಏನು ಈ ಕೊಬ್ಬು ತುಂಬಿದ ಹಸು ಅಂದ್ರೆ ನಾನು ನನ್ನಿಂದಲೇ, ನನ್ ಬಿಟ್ರಿ ಇನ್ಯಾರು, ನಾನು ಹೇಳಿದ್ಮೇಲೆ ಏನೋ ಆಗ್ಬಾರ್ದು ಅನ್ನೋ ಭಾವನೆಗಳಿರುತ್ತಲ್ಲ, ಇದೆಲ್ಲ ಎಲ್ಲಿ ಬರುತ್ತದೆ? ಈ ಹಸು, ಎತ್ತು ಅಂತೀವಿ ನಾವು, ಹಸು ಅಲ್ಲ ಎತ್ತು, ಕೊಬ್ಬು ಬಂದಿರುತ್ತೆ ನೋಡಿ ಹಸು. ಏನಂತೀವಿ ಅದಕ್ಕೆ? ಈ ಒಂಥರ ಗೂಳಿ ತರ ಆಡ್ತಾನೆ ನೋಡು ಅಂತೀವಲ್ಲ, ಆ ಗೂಳಿನ ನಾವೇನ್ ಮಾಡ್ತೀವಿ ವೃಷಭ ರಾಶಿಗೆ ನಾವು ಹೋಲಿಸ್ತೀವಿ. ಇವರು ಯಾವಾಗ ಹೇಗೆ ಏನ್ ಮಾಡ್ತಾರೆ ಒಬ್ರಿಗೂ ಗೊತ್ತಾಗಲ್ಲ. ಇವರೊಂಥರ ವಿಚಿತ್ರ. ಮಾಡ್ಬೇಕು ಅಂದ್ರೆ ಏನ್ ಬೇಕಾದ್ರು ನೀವ್ ಏನೇ ಹೇಳಿ ಬೇಕಾದ್ರೆ ಎಲ್ಲ ಒಬ್ರೇ ಮಾಡ್ಕೊಂಡು, ಬೇಕಾದ್ರೆ 1 ಎಕರೆ ಜಮೀನ್ ಐತಾ, ಒಬ್ರೇ ಗದ್ದೆ ಎಲ್ಲ ನಾಟಿ ಮಾಡ್ಕೊಂಡ್ ಬಂದ್ಬಿಡ್ತಾರೆ. ಹೋಗ್ಲಿಲ್ಲ ಅಂದ್ರೆ ಹೋಗೋದೇ ಇಲ್ಲ. ನೀವು ಬೇಕಾದ್ರೆ 10 ಜನ ಹೋಗಿ ಹೇಳ್ಸಿ ಎದಳಲ್ಲ, ಸೋಂಬೇರಿಗಳು ಕೂಡ. ಆದರೆ ಇವರು ಮನ ಬಂದಂತೆ ನಡ್ಕೋತಾರೆ. ಇವರು ಅವ್ರಿಗೆ ಇಷ್ಟ ಬಂದ ಹಾಗೆ, ಅವರಿಗೆ ಅನಿಸಿದ ಹಾಗೆ ಎಲ್ಲರ ಮಾತನ್ನೂ ಕೇಳ್ತಾರೆ. ಕೇಳಲ್ಲ ಅಂತ ಹೇಳಲ್ಲ, ಆದ್ರೆ ಅವ್ರು ಮಾಡದ್ದನ್ನೇ ಮಾಡ್ತಾರೆ. ಇವರಿಗೆ ಏನು ಅಂದ್ರೆ ನಾನು ಅನ್ನೋ ಒಂದು ಅಹಂಕಾರ ಕೂಡ ಇರುತ್ತೆ, ನನ್ನದು ಅನ್ನೋ ಅಹಂಕಾರ ಇರುತ್ತೆ, ನನ್ನಿಂದಲೇ ಅನ್ನೋ ಅಹಂಕಾರ ಇರುತ್ತೆ, ನನ್ನ ಬಿಟ್ರೆ ಬೇರೆ ಯಾರು ಮಾಡ್ತಾರೆ ಅನ್ನೋ ಭಾವನೆ ಅವರಲ್ಲಿ ಇರುತ್ತೆ. ಅದರ ಜೊತೆಗೆ ಇವರು ಅಲಂಕಾರ ಪ್ರಿಯರು ಕೂಡ ಹೌದು. ಇವರು ನಾನು ಚೆನ್ನಾಗಿದ್ದೀನಿ, ನನ್ ಮುಂದೆ ಇವರೆಲ್ಲ ಏನು, ನಾನ್ ಲುಕ್ ಆಗಿದ್ದೀನಿ, ನಾನು ಸ್ಮಾರ್ಟ್ ಆಗಿ ಕಾಣಿಸ್ತೀನಿ, ನಾನು ಸುಂದರವಾಗಿದ್ದೀನಿ, ಸುಂದರಿಯಾಗಿದ್ದೀನಿ ಹುಡುಗಿಯರಾಗಿದ್ರೆ, ಆ ತರ ಭಾವನೆಗಳು ಇವರಲ್ಲಿ ಇರುತ್ತೆ. ಇವರು ಒಂಥರ ಈ ಸ್ವಜನಶೀಲ ವ್ಯಕ್ತಿಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಇವರನ್ನು ಏನ್ ಅನ್ಬೋದು, ಇವರು ನಂಬಿ ಮೋಸ ಹೋಗುವಂತಹ ಕ್ಯಾರೆಕ್ಟರ್ ಇವರು ಕೂಡ. ಇವರು ನಂಬಿ ಮೋಸ ಹೋಗ್ತಾರೆ, ಆದ್ರೆ ಇವ್ರು ಯಾರಿಗೂ ಮೋಸ ಮಾಡಲ್ಲ. ವೃಷಭ ರಾಶಿಯವರು ತೌರಸ್ ಇದರಲ್ಲಿ ಬರುವವರು ಟ್ರಸ್ಟ್ ವರ್ತಿಗಳಾಗಿರ್ತಾರೆ. ಇವರ ನಂಬಿ ನೀವು ಏನ್ ಬೇಕಾದ್ರೂ ಮಾಡಬಹುದು. ಇವರು ಅಷ್ಟೇ ವಿಶ್ವಾಸಕ್ಕೆ ಅರ್ಹರಾಗಿರುತ್ತಾರೆ. ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಈ ವೃಷಭ ರಾಶಿಯವರು ಅಂತ ಹೇಳಬಹುದು. ಆಮೇಲೆ ಇವರಿಗೆ ಗಂಡಾಂತರಗಳು ಗೊತ್ತಿಲ್ಲದನೆ ಅಡ್ಕಾಯಿಸೋದು ಜಾಸ್ತಿ ಇವರಿಗೇನೆ. ಈ ಗಂಡಾಂತರಗಳು ಅಂದ್ರೆ ಗೊತ್ತಿದ್ದು ಮೋಸ ಮಾಡುವವರು, ನಿಮಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕೈ ಎತ್ತುವಂಥದ್ದು, ಇದನ್ನೆಲ್ಲ ನೋಡಿ ನಂಬಿ 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 ನಿಮ್ಗೆ ಹೇಗಾಗಿರ್ತದೆ, ಯಾರದು ನಂಬಲೇಬಾರ್ದಪ್ಪ ಅನ್ನೋ ಲೆವೆಲ್ ಬಂದ್ಬಿಟ್ಟಿರ್ತೀರ ನೀವೆಲ್ಲ. ಅಷ್ಟು ಒಂಥರ ಜಾಣಪೆದ್ದುಗಳು ಕೂಡ ಇವರು. ಜಾಣಪೆದ್ದು ಅಂತ ಕರೀಬಹುದು ಇವರಿಗೆ. ಇವರು ತುಂಬಾ ಆಶಾವಾದಿಗಳಾಗಿರ್ತಾರೆ, ತುಂಬಾ ಪ್ರಯತ್ನವನ್ನ ಪಡ್ತಾನೆ ಇರ್ತಾರೆ. ಇವ್ರು ಸಾಯವರೆಗೂ ಪ್ರಯತ್ನ ಪಡ್ತಾನೆ ಇರ್ತಾರೆ. ಇವ್ರ ಯಶಸ್ಸು, ಇವ್ರಿಗೆ ಪಿತ್ರಾರ್ಜಿತ ಆಸ್ತಿಗಳು ಬರ್ತಕ್ಕಂಥದ್ದಿರುತ್ತೆ. ಕೆಲವೊಬ್ರು ಕೇಳಬಹುದು, ನಮ್ಗೆ ಪಿತ್ರಾರ್ಜಿತ ಆಸ್ತಿನೇ ಇಲ್ಲ ಅಂದ್ರೆ, ನಿಮಗೆ ಈಗ ಪ್ರಯೋಜನಶೀಲ ವ್ಯಕ್ತಿಗಳು ಇವರು. ಒಳ್ಳೊಳ್ಳೆ ಸ್ಥಾನಮಾನಗಳಲ್ಲಿ ಇರ್ತಕ್ಕಂಥ ಒಳ್ಳೊಳ್ಳೆ ರಿಲೇಶನ್ಶಿಪ್ ಅನ್ನ ಬೆಳೆಸ್ತಾರೆ ಇವರು. ಅದರ ಮುಖಾಂತರ ಇವರ ಕೆಲಸ ಕಾರ್ಯಗಳನ್ನು ಸಾಧಿಸ್ಕೋತಾರೆ.
ಒಳ್ಳೆ ತಾಳ್ಮೆಯಿಂದ ಇವರು ಮುಂದೆ ನುಗ್ಗಿದ್ರೆ ತುಂಬಾ ಒಳ್ಳೆ. ಇವರು ಗೂಳಿ, ಮೊದಲೇ ಹೇಳಿದ್ನಲ್ಲ, ಗೂಳಿ ತರ ನುಗ್ಬಿಡ್ತಾರೆ, ಸಿಟ್ಟು ಮಾಡ್ಕೋತಾರೆ. ಇದನ್ನೆಲ್ಲಾ ಇವರು ಬಿಟ್ಟು ಮುಂದೆ ನಡೆದರೆ ಇವರಿಗೆ ಯೋಗ ಅನ್ನುವುದು ಕಟ್ಟಿಟ್ಟ ಬುತ್ತಿ. ಇವ್ರಿಗೆ ಯಾವುದೇ ತರನಾದ ತೊಂದರೆಗಳಾಗಲ್ಲ. ಸ್ವಲ್ಪ ಮದುವೆ ವಿಚಾರದ ಸ್ವಲ್ಪ ಡಿಲೇ ಆಗ್ಬಹುದು, ನಿಧಾನಗತಿಯಾಗಿ ಅವರು ಮದುವೆ ಹೋಗಬಹುದು. ಆದರೂ ಕೂಡ ಇವರಿಗೆ ಮದುವೆ ಯೋಗಗಳು ಚೆನ್ನಾಗಿರುತ್ತೆ, ಯಾವುದೇ ತೊಂದರೆಗಳಾಗಲ್ಲ. ಸ್ವಲ್ಪ ಸಣ್ಣ ಪುಟ್ಟ ಇವರಿಗೆ ಮಿತ್ರ ರಾಶಿಗಳು ಅಂದ್ರೆ ಈ ಕನ್ಯಾ ರಾಶಿ ಮತ್ತೆ ಮಕರ ರಾಶಿ ಎರಡು ಮಿತ್ರ ಗ್ರಹಗಳಾಗಿರ್ತವೆ. ಇಲ್ಲಿ ಶನಿ ಅಧಿಪತಿ ಆಗ್ತಾನೆ, ಅಲ್ಲಿ ಬುಧ ಅಧಿಪತಿ ಆಗ್ತಾನೆ. ಹಾಗಾಗಿ ಇವರಿಗೆ ಒಂಥರ ಮಿತ್ರ ಗ್ರಹಗಳು, ಶುಭ ಗ್ರಹಗಳು ಅಂತಲೂ ಕೂಡ ಅವು ಗ್ರಹಗಳನ್ನ ಕರೆಯಬಹುದು. ಯಾವುದು? ಕನ್ಯಾ ಮತ್ತೆ ಮಕರ, ಕುಂಭ ಇವರೆಲ್ಲ ಇವರಿಗೆ ಮಿತ್ರ ಗ್ರಹಗಳಾಗಿರೋದ್ರಿಂದ ಇವರಿಗೆ ಯಶಸ್ಸನ್ನು ಕೂಡ ತಂದು ಕೊಡ್ತಾರೆ. ಅದರ ಜೊತೆಗೆ ಇವರಿಗೆ ಯಶಸ್ಸನ್ನು ಕೊಡ್ತಕ್ಕಂಥದ್ದು, ಇವರಿಗೆ ಎಜುಕೇಶನ್ ನಲ್ಲಿ ಯಶಸ್ಸಿರ್ಬೋದು, ಕೆಲಸದಲ್ಲಿ ಯಶಸ್ಸನ್ನ ಇರ್ಬೋದು. ಇವರು ಏನೇ ಕೊಟ್ರು ಮಾಡಿ ಮುಗಿಸ್ತೀನಿ ಅನ್ನೋ ಒಂದು ಛಲ ಇವರಲ್ಲಿ ಇದ್ದೇ ಇರುತ್ತೆ. ಇವ್ರು ಯಾವುದಕ್ಕೂ ಯಾವತ್ತು ಎದುರಿ ಕೂರುವಂತವರಲ್ಲ. ಇವರು ಯಾವುದೇ ಈ ಬಟ್ಟೆಯ ವಿಚಾರಗಳಿರಬಹುದು, ಬಟ್ಟೆ ಅಲಂಕಾರಿಕ ವಸ್ತುಗಳನ್ನ, ಯಾಕೆ ಅಂದ್ರೆ ಇದು ಶುಕ್ರ ಅಧಿಪತಿಯಾಗಿರ್ತಾನೆ, ವೃಷಭ ರಾಶಿಗೆ ಶುಕ್ರ ಅಧಿಪತಿಯಾಗಿರ್ತಾನೆ. ಹಾಗಾಗಿ ಇವರು ಅಲಂಕಾರ ಸೀಮಿತವಾದಂತಹ ಇವರು ಯೋಗಕರಗಳನ್ನ ಇವರು ಹೊಂದಿರುತ್ತಾರೆ. ಇವರು ಬಟ್ಟೆ, ಈ ಮತ್ತೆ ಬ್ಯೂಟಿಷಿಯನ್ನು, ಬ್ಯೂಟಿ ಪಾರ್ಲರು, ಮಸಾಜ್ ಪಾರ್ಲರು, ಇವು ಮತ್ತೆ ಅಲಂಕಾರ ವಸ್ತುಗಳು, ಈಗ ಏನಂದ್ರೆ ಆರ್ಟಿಫಿಷಿಯಲ್ ವಸ್ತುಗಳು, ಅಲಂಕಾರಕ್ಕೆ ಏನೇ ಹೇಳ್ತೀವಿ ಇವೆಲ್ಲ ಇವರಿಗೆ ಚೆನ್ನಾಗಿ ಆಗ್ಬರುತ್ತೆ. ಇವೆಲ್ಲ ಕೂಡ ಅವರಿಗೆ ಲೈಫ್ ಅಲ್ಲಿ ಸೆಟಲ್ಮೆಂಟ್ ಅನ್ನು ಕೂಡ ತಂದುಕೊಡುತ್ತೆ. ಮತ್ತೆ ಇವರೆಲ್ಲ ಫಿಲಂ ಇಂಡಸ್ಟ್ರಿನಲ್ಲೂ ಕೂಡ ಅತಿ ಹೆಚ್ಚು ತೊಡಗಿಸ್ಕೊಳ್ಳುವಂತ ವ್ಯಕ್ತಿಗಳಾಗಿರುತ್ತಾರೆ, ರಾಜಕಾರಣಿಗಳು ಆಗಿರುತ್ತಾರೆ ಇವರು. ಹಾಗಾಗಿ ಇವರಿಗೆ ಚಂಚಲ ಪ್ರಿಯರು ಅಂತ ಹೇಳ್ಬೋದು. ಇವ್ರನ್ನ ಚಂಚಲತೆ ಕೂಡ ಇವರಲ್ಲಿ ಇರುತ್ತದೆ. ಇವರಿಗೆ ಲಕ್ಕಿ ನಂಬರ್ ಬಂದ್ರೆ, ನೀವು ಲಕ್ಕಿ ಅಂದ್ರೆ ಶುಭ ಸಂಖ್ಯೆಗಳು ಅಂತ ಅಂದ್ರೆ 5 ಅಥವಾ 6 ಇವರು ಶುಭ ಸಂಖ್ಯೆಗಳಾಗಿ ತೆಗೆದುಕೊಳ್ಳಬಹುದು. ಅದೇ ರೀತಿ ಇವರಿಗೆ ಶುಭ ಕಲರ್ಗಳು ಬಂದ್ರೆ, ಅವ್ರಿಗೆ ಬಣ್ಣಗಳು ಯಾವ್ದು ಆಗ್ಬರುತ್ತೆ ಅಂದ್ರೆ, ಇವರು ಡೈಮಂಡ್ ಅಂದ್ರೆ ಈಗ ಗ್ರೀನು ಅಥವಾ ಆರೆಂಜು, ವೈಟು, ಇವರು ಜಾಸ್ತಿ. ಗ್ರೀನ್ ಅಂದ್ರೆ ಈ ಪಚ್ಚೆ, ಈ ನೀರಿನ ಒಳಗಡೆ ಇರುತ್ತೆ ನೋಡಿ ಪಚ್ಚೆ, ಅದನ್ನು ಕೂಡ ತಗೋಬಹುದು. ಸ್ವಲ್ಪ ಲೈಟ್ ಗ್ರೀನು ತಗೋಬಹುದು ಇವರು. ಅದರ ಜೊತೆಗೆ ಬ್ಲೂ ತಗೋಬಹುದು, ಸ್ಕೈ ಬ್ಲೂ ತಗೋಬಹುದು. ಅದರ ಜೊತೆನಲ್ಲಿ ಇವರು ವೈಟ್ ಮತ್ತೆ ಆರೆಂಜ್ ಅನ್ನ ಉಪಯೋಗಿಸೋದ್ರಿಂದ ಇವ್ರಿಗೆ ಅತಿ ಹೆಚ್ಚು ಯಶಸ್ಸುಗಳನ್ನು ಕೂಡ ಇವರು ಕಾಣಬಹುದು. ಅದರ ಜೊತೆಗೆ ಇವರು ಇನ್ನೂ ಒಂದೇನಂದ್ರೆ, ಇವರು ರಿಂಗ್ ಅನ್ನು ಧರಿಸುವುದಾದ್ರೆ ಡೈಮಂಡ್, ಎಮರಾಲ್ಡ್ ಅಂತ ಕೋರಲ್ಲು ತಗೋಬಹುದು, ಡೈಮಂಡ್ ತಗೋಬಹುದು. ಇವರಿಗೆ ಎರಡೂ ಕೂಡ ಚೆನ್ನಾಗಿ ಆಗಿಬರುತ್ತದೆ. ಅಥವಾ ಯೆಲ್ಲೋ ಶಫರ್ ಕೂಡ ಇವರು ಹಾಕಬಹುದು. ಇವರು ಎಲ್ಲರ ಜೊತೆಗೂ ಹೊಂದಾಣಿಕೊಂಡು ಹೋಗುವಂತಹ, ಜನಗಳನ್ನು ಒಂದುಗೂಡಿಸುವಂತಹ, ಜನಗಳಲ್ಲಿ ವಿಶ್ವಾಸವನ್ನು ಮೂಡಿಸುವಂತಹ ಕೆಲಸಗಳನ್ನ ಮಾಡ್ತಾರೆ. ಜನದ ಜೊತೆ ಮಾಸ್ ಲೀಡರ್ ಅಂತೀವಿ, ಈ ಎಲ್ಲಾ ಜೊತೆನೂ ಬೆರೀತಾರೆ ಇವರು. ಈಗ ಬಡವನಾಗಿರ್ಬೋದು, ಶ್ರೀಮಂತನಾಗಿರ್ಬೋದು, ಅಲ್ಲ ಧೂಮಪಾನ ಮಾಡ್ತಾ ಇದ್ದೇನೆ, ಸ್ವಲ್ಪ ಎಣ್ಣೆ ಹೊಡಿತಾರೆ, ಅಲ್ಲೂ ಬೇಕಾದ್ರೆ ಹೋಗಿ ನಿಂತ್ಕೊತಾರೆ. ಅವರು ಎಲ್ಲಾ ಜೊತೆನೂ ಕೂಡ ಇವರು ಮಾಸ್ ಲೀಡರ್ ಆಗಿ ಕೂಡ ಇವರು ಕೆಲಸವನ್ನು ಮಾಡಬಹುದು. ಇದನ್ನ ಇವ್ರಿಗೆ ಅತಿ ಹೆಚ್ಚು ಲಾಭಗಳನ್ನು ಕೂಡ, ಇವ್ರು ಎಲ್ಲಾರ ಜೊತೆಲಿ ಇದ್ದು ಇವರು ಲಾಭವನ್ನು ಮಾಡ್ತಾರೆ. ಇವರು ಸ್ವಲ್ಪ ಈ ಏನಂದ್ರೆ ದಾಳವಾಗಿರ್ತಾರೆ ಇವರು ಎಲ್ಲಾ ವಿಚಾರದಲ್ಲೂ. ಈಗ ನೋಡಿ, ಈ ಪೋಡಿಸ್ಬೇಕಾದ್ರೆ ಸೂಜಿ ಹೆಂಗ್ ಯೂಸ್ ಮಾಡ್ತೀವಿ ನಾವು, ಎಲ್ಲ ಕಡೆಗೂ ಫ್ಲೆಕ್ಸಿಬಲ್ ಆಗಿ ಕೆಲಸ ಮಾಡುತ್ತೆ ಅಲ್ವಾ. ದೊಡ್ಡದ್ ಬೇಕಾ ಚಿಕ್ಕದ್ ಬೇಕಾ ಎಲ್ಲಾನು ಕೂಡ ಇವರು ಉಪಯೋಗಿಸ್ತಾರೆ. ಅದೇ ರೀತಿ ಇವ್ರ ಜೀವನದಲ್ಲೂ ಕೂಡ ಎಲ್ಲರ ಜೊತೆ ಹೊಂದಾಣಿಕೊಂಡು ಹೋಗುವಂತ ಗುಣವನ್ನ ಇವರು ಹೊಂದಿರ್ತಾರೆ. ಇವರು ಅತಿ ಹೆಚ್ಚು ಗುರುವಿನ ಆರಾಧನೆ ಅಥವಾ ದುರ್ಗಾದೇವಿಯ ಆರಾಧನೆ, ಲಕ್ಷ್ಮೀ ದೇವಿ, ಚಾಮುಂಡೇಶ್ವರಿ, ದುರ್ಗೆ ದೇವಿಯನ್ನು ಆರಾಧನೆ ಮಾಡುವುದು ಇವರಿಗೆ ಅತಿ ಹೆಚ್ಚು ಲಾಭವನ್ನು ಕೂಡ ತಂದು ಕೊಡುತ್ತದೆ. ಇವರಿಗೆ ಸಂಕಷ್ಟ ಅಂದ್ರೆ ಗುರುವಿನ ಜೊತೆ ಜಾಸ್ತಿ ಇವರು ಮಿಂಗಲ್ ಆಗುವುದು. ಗುರು ಅಂದ್ರೆ ಯಾರು? ಈಗ ಧನಸ್ಸು ರಾಶಿ ಅಥವಾ ಮೀನಾ ರಾಶಿಯವರ ಜೊತೆ ಇವರು ಅತಿ ಹೆಚ್ಚು ಬಾಂಧವ್ಯಗಳನ್ನ ಇಟ್ಟುಕೊಳ್ಳದೆ ಇರುವುದು ಉತ್ತಮ. ಇವರಿಗೆ ಹೊಂದಾಣಿಕೆ ಆಗುವುದಿಲ್ಲ. ಹಾಗಾಗಿ ಇವರು ಅವರ ಜೊತೆ ಸ್ವಲ್ಪ ದೂರ, ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ಅವರಿಂದ ಒಂದು ಸ್ವಲ್ಪ ದೂರ ಇರತಕ್ಕಂಥದ್ದು, ಗುರುವಿನಿಂದ ದೂರ ಇರತಕ್ಕಂಥದ್ದು ಉತ್ತಮ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ
ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಏನಾದ್ರೂ ನಿಮ್ಮಲ್ಲಿ ಕೇಳಬೇಕು ಅಂತಿದ್ರೆ ನನಗೆ ಕಮೆಂಟ್ ಮಾಡಿ, ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಡಿಸ್ಪ್ಲೇ ಆಗ್ತಿರೋ ನಂಬರಿಗೆ ಫೋನ್ ಮಾಡಿ ನೀವು ಅಪಾಯಿಂಟ್ಮೆಂಟ್ ತಗೊಳ್ಳಿ, ಕೇಳಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನಾಂಗೋ ಸುಖಿನೋ ಭವಂತು.